ನಮಸ್ಕಾರ ಸ್ನೇಹಿತರೆ. ಆಗಸ್ಟ್ 19ರಿಂದ ಅಕ್ಟೋಬರ್ 31, 2026ರವರೆಗಿನ ಈ ಅವಧಿ ವೃಷಭ ರಾಶಿಯವರಿಗೆ ತುಂಬಾ ಮಹತ್ವದ್ದು. ನಾಳೆಯಿಂದ ನಿಮ್ಮ ಅದೃಷ್ಟ ಬದಲಾಗುತ್ತೆ. ಇದಕ್ಕೆ ಕಾರಣ ಗುರುಗ್ರಹ ಆಗಸ್ಟ್ 19ರಂದು ಆಶ್ಲೇಷ ನಕ್ಷತ್ರ ಪ್ರವೇಶಿಸಿದ್ದಾರೆ. ಇದನ್ನೇ ಗುರು ನಕ್ಷತ್ರ ಪರಿವರ್ತನಾ ಅಂತ ಕರೀತೀವಿ. ವೃಷಭ ರಾಶಿಯವರಿಗೆ ಗುರು ಈ ಅವಧಿಯಲ್ಲಿ ನಿಮ್ಮ 3ನೇ ಭಾವದಲ್ಲಿ ಕರ್ಕ ರಾಶಿಯಲ್ಲಿ ಸಂಚರಿಸಿದ್ದಾರೆ. ಇದು ನಿಮ್ಮ ಪರಾಕ್ರಮ, ಧೈರ್ಯ ಮತ್ತು ಸಹೋದರ ಸಹೋದರಿಯರ ಭಾವ. ಜ್ಯೋತಿಷ್ಯದ ಶಾಸ್ತ್ರದ ಪ್ರಕಾರ ಗುರುಗ್ರಹ ಇಲ್ಲಿ ಇರುವಾಗ ಪ್ರಯತ್ನ ಮತ್ತು ಧೈರ್ಯಕ್ಕೆ ಒಳ್ಳೆ ಫಲ ಸಿಗುತ್ತೆ. ಇದನ್ನೇ ನಾವು ಗೋಲ್ಡನ್ ಎರಾ ಅಂತ ಕರೀಬಹುದು. ಯಾಕಂದ್ರೆ ನೀವು ಸ್ವಂತ ಪ್ರಯತ್ನದಿಂದ ಹೊಸ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳೋ ಸಮಯ ಇದು. ಈ ವಿಡಿಯೋದಲ್ಲಿ ನೀವು ವಿವರವಾಗಿ ನೋಡ್ತೀವಿ ಈ ಗುರು ನಕ್ಷತ್ರ ಪರಿವರ್ತನ ನಿಮ್ಮ ಪ್ರಯಾಣ, ಸಂವಹನ ಮತ್ತು ಸಹೋದರ ಸಂಬಂಧಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, ಹೊಸ ಕೌಶಲ್ಯ ಮತ್ತು ಧೈರ್ಯದ ನಿರ್ಧಾರಗಳಿಗೆ ಯಾವ ಅವಕಾಶಗಳು ಸಿಗಬಹುದು, ಈ ಅವಧಿಯ ಪೂರ್ಣ ಲಾಭ ಪಡೆಯೋಕೆ ಪಾಲಿಸಬೇಕಾದ ಸರಳ ಪರಿಹಾರಗಳು. ಈ ವಿಡಿಯೋ ಪೂರ್ತಿ ನೋಡಿ. ನಿಮ್ಮ ಮುಂದಿನ 2 ತಿಂಗಳ ಪ್ಲಾನಿಂಗ್ಗೆ ಇದು ತುಂಬಾ ಉಪಯುಕ್ತ. ಇವಾಗ ವಿವರವಾಗಿ ನೋಡೋಣ ಬನ್ನಿ. ದೇವಗುರು ಬೃಹಸ್ಪತಿಯು ಪ್ರಸ್ತುತ ನಿಮ್ಮ 3ನೇ ಮನೆಯಲ್ಲಿ ಗೋಚಾರ ಮಾಡುತ್ತಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 3ನೇ ಮನೆಯು ನಿಮ್ಮ ಪರಾಕ್ರಮ, ಕಿರಿಯ ಸಹೋದರ ಸಹೋದರಿಯರು, ನೆರೆಹೊರೆಯವರು, ಸಣ್ಣ ಪ್ರಯಾಣಗಳು ಮತ್ತು ಅತ್ಯಂತ ಪ್ರಮುಖವಾಗಿ ನಿಮ್ಮ ಸಂವಹನ, ಸೇಲ್ಸ್, ಮಾರ್ಕೆಟಿಂಗ್ ಮತ್ತು ನಿಮ್ಮ ಕೈಗಳ ಕೌಶಲ್ಯವನ್ನು ಪ್ರತಿನಿಧಿಸುತ್ತದೆ. 8ನೇ ಮತ್ತು 11ನೇ ಮನೆಯ ಒಡೆಯನು 3ನೇ ಮನೆಯಲ್ಲಿ ಬುಧನ ನಕ್ಷತ್ರದಲ್ಲಿ ಕುಳಿತಾಗ ಅತ್ಯಂತ ಪ್ರಭಾವಶಾಲಿ ಜ್ಯೋತಿಷ್ಯ ಸಮೀಕರಣವೊಂದು ಸೃಷ್ಟಿಯಾಗುತ್ತದೆ. ಇದು ನಿಮ್ಮ ಭೌತಿಕ ಮಟ್ಟ ಮತ್ತು ನಿಮ್ಮ ಸಂವಹನ ಶೈಲಿಯು ನಿಮ್ಮ ಆರ್ಥಿಕ ಲಾಭದೊಂದಿಗೆ, ಅಂದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಯೊಂದಿಗೆ ಬೆಸೆಯುವ ಸಮಯವಾಗಿ. ಈ ಅವಧಿಯಲ್ಲಿ ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಮತ್ತು ಪ್ರಪಂಚದ ಮುಂದೆ ನಿಮ್ಮ ಸಾಮರ್ಥ್ಯಗಳನ್ನು ಪ್ರದರ್ಶಿಸಲು ನೈಸರ್ಗಿಕವಾದ ಪ್ರೇರಣೆಯೊಂದು ನಿಮ್ಮೊಳಗೆ ಉದ್ಭವಿಸುತ್ತದೆ. ನೀವು ಬಹಳ ಸಮಯದಿಂದ ಬ್ಲಾಗ್ ಬರೆಯಲು ಬಯಸಿದ್ದರೆ, ಯೂಟ್ಯೂಬ್ ಚಾನೆಲ್ ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಅಥವಾ ನಿಮ್ಮ ಯಾವುದೇ ವಿಶೇಷ ಕೌಶಲ್ಯವನ್ನು ಜಗತ್ತಿಗೆ ಪರಿಚಯಿಸಲು ಬಯಸಿದ್ದರೆ, ಈ ಸಮಯವು ನಿಮಗೆ ಅತ್ಯಂತ ಅನುಕೂಲಕರ ಅವಕಾಶವನ್ನು ಒದಗಿಸುತ್ತಿದೆ. ಈ ಗೋಚಾರವು ಕೆಲವು ಸೂಕ್ಷ್ಮ ಅಂಶಗಳನ್ನು ಸಹ ಹೊಂದಿದ್ದು ಅವುಗಳನ್ನು ನೀವು ಅರ್ಥ ಮಾಡಿಕೊಳ್ಳುವುದು ಅವಶ್ಯಕವಾಗಿದೆ. ವೈದಿಕ ಜ್ಯೋತಿಷ್ಯದಲ್ಲಿ 3ನೇ ಮನೆಯನ್ನು ಗುರುವಿನ ಮಕರ ಕಾರಕ ಸ್ಥಾನವೆಂದು ಪರಿಗಣಿಸಲಾಗಿದೆ. ವೈದಿಕ ಜ್ಯೋತಿಷ್ಯದಲ್ಲಿ 3ನೇ ಮನೆಯನ್ನು ಗುರುವಿಗೆ ಮರಣಕಾರಕ ಸ್ಥಾನವೆಂದು ಪರಿಗಣಿಸಲಾಗಿದೆ. ಇದರರ್ಥ ದೇವಗುರು ಬೃಹಸ್ಪತಿಯು ಈ ಮನೆಯಲ್ಲಿ ತನ್ನ ನೈಸರ್ಗಿಕ ಶಕ್ತಿಯೊಂದಿಗೆ ಹೆಚ್ಚು ಹಾಯಾಗಿರುವುದಿಲ್ಲ, ಅನ್ಕಂಫರ್ಟಬಲ್ ಆಗಿರುತ್ತಾನೆ. ಈ ಗ್ರಹಗಳ ಸ್ಥಿತಿಯ ಪ್ರಭಾವದಿಂದಾಗಿ ವ್ಯಕ್ತಿಯು ಕೆಲವೊಮ್ಮೆ ಇತರರನ್ನು ಯಾವುದೇ ಬೆಲೆ ತೆತ್ತಾದರೂ ಮೆಚ್ಚಿಸಲು ಪ್ರಯತ್ನಿಸಲು ಪ್ರಾರಂಭಿಸುತ್ತಾನೆ. ಇದನ್ನು ನಾವು ಪೀಪಲ್ ಪ್ಲೀಸರ್ ಎಂದು ಕರೆಯುತ್ತೇವೆ ಮತ್ತು ಈ ಪ್ರಕ್ರಿಯೆಯಲ್ಲಿ ಅವನು ತನ್ನ ಅಮೂಲ್ಯವಾದ ಮಾನಸಿಕ ಶಕ್ತಿಯನ್ನು ವ್ಯರ್ಥ ಮಾಡುತ್ತಾನೆ. ಹೆಚ್ಚುವರಿಯಾಗಿ ಆಶ್ಲೇಷ ಅತ್ಯಂತ ರಹಸ್ಯಮಯ ಮತ್ತು ಆಳವಾದ ಶಕ್ತಿಯನ್ನು ಹೊಂದಿರುವ ನಕ್ಷತ್ರವಾಗಿದೆ. ರಹಸ್ಯಗಳು ಮತ್ತು ನಿಗ್ರಹಿಸಲ್ಪಟ್ಟ, ಅಂದರೆ ಹತ್ತಿಕ್ಕಲಾದ ಭಾವನೆಗಳು ನೆಲೆಸಿರುವ ನಮ್ಮ ಪ್ರಜ್ಞೆಯ ಆ ಭಾಗಗಳನ್ನು ಇದು ಸಕ್ರಿಯಗೊಳಿಸುತ್ತದೆ. ಈ ಗೋಚಾರದ ಸಮಯದಲ್ಲಿ ನಿಮ್ಮ ಆಲೋಚನೆ ಮತ್ತು ಸಂವಹನ ರೀತಿಯಲ್ಲಿ ಸ್ಪಷ್ಟವಾದ ಮಾನಸಿಕ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಇಲ್ಲಿಯವರೆಗೆ ಯಾವುದೇ ಭಯ ಅಥವಾ ಹಳೆಯ ಷರತ್ತುಗಳ ಕಾರಣದಿಂದಾಗಿ ನೀವು ವ್ಯಕ್ತಪಡಿಸಲು ಸಾಧ್ಯವಾಗದ ವಿಷಯಗಳನ್ನು ಈಗ ನೀವು ಆ ಗಡಿಗಳನ್ನು ಮುರಿದು ಸಂಪೂರ್ಣ ಸ್ಪಷ್ಟತೆ ಮತ್ತು ಆಳದೊಂದಿಗೆ ಮಂಡಿಸಲು ಬಯಸುತ್ತೀರಿ. ಆದರೆ ಆಶ್ಲೇಷ ನಕ್ಷತ್ರದ ಪ್ರಭಾವದಿಂದಾಗಿ ನಿಮ್ಮ ಮಾತಿನಲ್ಲಿ ಅರಿವಿಲ್ಲದೆ ಒರಟುತನ ಅಥವಾ ಕಠೋರತೆ ಬರಬಹುದು. ಹೊಸ ಸಹವಾಸ ಅಥವಾ ಪರಿಸರದ ಪ್ರಭಾವದಿಂದ ನೀವು ನಿಮ್ಮ ಪ್ರಸ್ತುತ ಇಮೇಜ್ಗೆ, ಗೌರವಕ್ಕೆ ಹಾನಿ ಮಾಡುವಂತಹ ಕೆಲವು ಪದಗಳನ್ನು ಬಳಸಬಹುದು. ಸಾಮಾಜಿಕ ಜಾಲತಾಣಗಳನ್ನು ಬಳಸುವಾಗ ನೀವು ವಿಶೇಷ ಕಾಳಜಿ ವಹಿಸಬೇಕು. ಯೋಚಿಸದೆ ಅಥವಾ ಹಠಾತ್ ಆವೇಗದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಏನನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸಿ. ಏಕೆಂದರೆ ಬುಧನ ಅಪಕ್ವತೆ ಮತ್ತು ಆಶ್ಲೇಷಾದ ಕಠೋರತೆ ಸೇರಿ ನಿಮ್ಮ ವೃತ್ತಿ ಜೀವನ ಮತ್ತು ಸಾಮಾಜಿಕ ಪ್ರತಿಷ್ಠೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು. ನಿಮ್ಮ ಕಿರಿಯ ಒಡಹುಟ್ಟಿದವರು ಅಥವಾ ನೆರೆಹೊರೆಯವರೊಂದಿಗೆ ಕೆಲವು ಹಳೆಯ ಗುಪ್ತ ರಹಸ್ಯಗಳು ಬಹಿರಂಗಗೊಳ್ಳಬಹುದು. ಇದು ಗಂಭೀರ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನು ಉಂಟು ಮಾಡಬಹುದು ಎಂಬುದನ್ನು ಸಹ ಈ ಗೋಚಾರವು ಸ್ಪಷ್ಟವಾಗಿ ಸೂಚಿಸುತ್ತಿದೆ.
ನೀವು ಅವರನ್ನು ತೊಂದರೆಯಿಂದ ರಕ್ಷಿಸುತ್ತಿದ್ದೀರಿ ಎಂದು ಭಾವಿಸಿ ಕೆಲವು ವಿಷಯಗಳನ್ನು ಅವರಿಂದ ಮರೆಮಾಡಲು ಪ್ರಯತ್ನಿಸಬಹುದು. ಆದರೆ ವಾಸ್ತವದಲ್ಲಿ ಈ ಪರಿಸ್ಥಿತಿಯು ಸಂಬಂಧಗಳಲ್ಲಿ ಅಪನಂಬಿಕೆಯನ್ನು ಸೃಷ್ಟಿಸುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಅನಗತ್ಯ ವಾದ ವಿವಾದಗಳಿಂದ ದೂರವಿರುವುದು ಮತ್ತು ನಿಮ್ಮ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸುವುದು ನಿಮಗೆ ಅತ್ಯಂತ ಸುರಕ್ಷಿತ ಮಾರ್ಗವಾಗಿದೆ. ಈ ಇಡೀ ಗೋಚಾರದ ಅವಧಿಯನ್ನು ನಾವು ಒಂದೇ ದೃಷ್ಟಿಕೋನದಿಂದ ನೋಡಲಾಗುವುದಿಲ್ಲ, ಏಕೆಂದರೆ ಆಗಸ್ಟ್ 19ರಿಂದ ಅಕ್ಟೋಬರ್ 31ರವರೆಗಿನ ಈ ಅವಧಿಯು 4 ವಿಭಿನ್ನ ನವಾಂಶ ಹಂತಗಳ ಮೂಲಕ ಹಾದು ಹೋಗುತ್ತದೆ. ಆಗಸ್ಟ್ 19ರಿಂದ ಸೆಪ್ಟೆಂಬರ್ 3ರವರೆಗಿನ ಆರಂಭಿಕ ಸಮಯವು ನಿಮ್ಮ ಆರೋಗ್ಯಕ್ಕೆ ಆದ್ಯತೆ ನೀಡಬೇಕಾದ ಹಂತವಾಗಿದೆ. ಈ ಸಮಯದಲ್ಲಿ ಯಾವುದೇ ಪ್ರಮುಖ ವಿಷಯವನ್ನು ನಿಮ್ಮ ಹತ್ತಿರದವರಿಂದ ಮುಚ್ಚಿಡಲು ಪ್ರಯತ್ನಿಸಬೇಡಿ, ಏಕೆಂದರೆ ರಹಸ್ಯಗಳು ಬಹಿರಂಗಗೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ದೈಹಿಕವಾಗಿ ನೀವು ಸ್ವಲ್ಪ ಆಯಾಸ ಅಥವಾ ನರಗಳ ಸೆಳೆತವನ್ನು ಅನುಭವಿಸಬಹುದು. ಇದರ ನಂತರ ಸೆಪ್ಟೆಂಬರ್ 3ರಿಂದ ಸೆಪ್ಟೆಂಬರ್ 20ರವರೆಗಿನ ಸಮಯವು ನಿಮಗೆ ಅನೇಕ ಉತ್ತಮ ಅವಕಾಶಗಳನ್ನು ತರುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಸಂಪೂರ್ಣ ಗಮನವು ನಿಮ್ಮನ್ನು ನೀವು ಅಪ್ಸ್ಕಿಲ್ ಕೌಶಲ್ಯ ವೃದ್ಧಿ ಮಾಡಿಕೊಳ್ಳಲು ಮತ್ತು ನಿಮ್ಮ ಸಾಮರ್ಥ್ಯಗಳನ್ನು ಹೆಚ್ಚಿಕೊಳ್ಳುವತ್ತ ಇರುತ್ತದೆ. ಹೊಸ ಪ್ರಾಜೆಕ್ಟ್ಗಳಿಗೆ ಸಂಬಂಧಿಸಿದಂತೆ ನೀವು ಪ್ರಮುಖ ಚರ್ಚೆಗಳನ್ನು ನಡೆಸುವಿರಿ. ನಿಮಗೆ ಸಣ್ಣ ಅಥವಾ ದೂರದ ಪ್ರಯಾಣದ ಯೋಗಗಳು ಸಹ ನಿರ್ಮಾಣವಾಗುತ್ತಿವೆ. ಅಲ್ಲಿ ನೀವು ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ಮತ್ತು ಸಕಾರಾತ್ಮಕ ದಿಕ್ಕನ್ನು ಒದಗಿಸುವಂತಹ ಕೆಲವು ಮಾರ್ಗದರ್ಶಕರನ್ನು ಅಥವಾ ತಂದೆಯ ಸಮಾನರಾದ ಅನುಭವಿ ವ್ಯಕ್ತಿಗಳನ್ನು ಭೇಟಿಯಾಗಬಹುದು. ಈ ಸಮಯದಲ್ಲಿ ನಿಮ್ಮ ತಂದೆಗೆ ಅಥವಾ ಗುರು ಸಮಾನರಾದ ಯಾರಿಗಾದರೂ ಸಣ್ಣ ಉಡುಗೊರೆಯನ್ನು ನೀಡುವುದು ನಿಮ್ಮ ಅದೃಷ್ಟಕ್ಕೆ ಹೆಚ್ಚಿನ ಬಲವನ್ನು ನೀಡುತ್ತದೆ. ಸೆಪ್ಟೆಂಬರ್ 20ರಿಂದ ಅಕ್ಟೋಬರ್ 8ರವರೆಗಿನ ಸಮಯವು ಉದ್ಯೋಗಸ್ಥ ಜನರಿಗೆ ಅತ್ಯಂತ ಮಂಗಳಕರವಾಗಿ ಕಾಣುತ್ತಿದೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಬಡ್ತಿ ಅಥವಾ ವೇತನ ಹೆಚ್ಚಳದ ಕುರಿತು ಮಾತನಾಡಲು ಬಯಸಿದರೆ ಈ ಸಮಯವು ನಿಮಗೆ ಅತ್ಯಂತ ಅನುಕೂಲಕರವಾಗಿರುತ್ತದೆ. ಇದರ ಜೊತೆಗೆ ಕೆಲಸದ ಸ್ಥಳದಲ್ಲಿ ಯಾವುದೇ ಹಳೆಯ ವಿವಾದ ಅಥವಾ ಕೋರ್ಟ್ ಪ್ರಕರಣ ನಡೆಯುತ್ತಿದ್ದರೆ ಅದರಲ್ಲಿ ನೀವು ಜಯಶಾಲಿಯಾಗುವ ಅಥವಾ ನಿಮ್ಮ ಪರವಾಗಿ ರಾಜಿಯಾಗುವ ಬಲವಾದ ಸಾಧ್ಯತೆ ಇದೆ. ಹಿರಿಯ ಅಧಿಕಾರಿಗಳು ಮತ್ತು ಬಾಸ್ ಜೊತೆಗಿನ ನಿಮ್ಮ ಸಂಬಂಧವು ಗಮನಾರ್ಹವಾಗಿ ಸುಧಾರಿಸುತ್ತದೆ. ಅಕ್ಟೋಬರ್ 8ರಿಂದ ಅಕ್ಟೋಬರ್ 31ರವರೆಗಿನ ಅಂತಿಮ ಹಂತದಲ್ಲಿ ನಿಮ್ಮ ಹೂಡಿಕೆಗಳು ಮತ್ತು ಆರ್ಥಿಕ ನಿರ್ಧಾರಗಳ ಬಗ್ಗೆ ನೀವು ಹೆಚ್ಚು ಜಾಗರೂಕರಾಗಿರಬೇಕು. ಕೇವಲ ಪ್ರದರ್ಶನಕ್ಕಾಗಿ ಅಥವಾ ನಿಮ್ಮ ಸಾಮಾಜಿಕ ಸ್ಥಾನಮಾನವನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನದಲ್ಲಿ ಯಾವುದೇ ದೊಡ್ಡ ಖರ್ಚು ಮಾಡುವುದನ್ನು ಅಥವಾ ಸಾಲ ಮಾಡುವುದನ್ನು ಸಂಪೂರ್ಣವಾಗಿ ತಪ್ಪಿಸಿ. ಈ ಸಮಯದಲ್ಲಿ ನೀವು ಹೊಸ ಪಾಲುದಾರರನ್ನು ಭೇಟಿಯಾಗುವ ಸಾಧ್ಯತೆ ಇದೆ ಅಥವಾ ನೀವು ಆಧ್ಯಾತ್ಮಿಕ ಏಕಾಂತವಾಸಕ್ಕೆ ಹೋಗಬಹುದು. ಅಲ್ಲಿ ನೀವು ಆಳವಾದ ಮಾನಸಿಕ ಶಾಂತಿಯನ್ನು ಪಡೆಯುತ್ತೀರಿ. ಅಕ್ಟೋಬರ್ 31ರ ಸುಮಾರಿಗೆ ದೇವಗುರು ಬೃಹಸ್ಪತಿಯು ಗಂಡಮೂಲದ ಮೂಲಕ 4ನೇ ಮನೆಯತ್ತ ಸಾಗಿದಾಗ ಇದ್ದಕ್ಕಿದ್ದಂತೆ ನಿಮ್ಮ ಸಂಪೂರ್ಣ ಗಮನವು ಸಂವಹನ ಮತ್ತು ಪ್ರಯಾಣದಿಂದ ದೂರ ಸರಿದು ನಿಮ್ಮ ತಾಯಿಯ ಆರೋಗ್ಯ, ಮನೆ, ಆಸ್ತಿ ಮತ್ತು ಭಾವನಾತ್ಮಕ ಭದ್ರತೆಯ ಕೇಂದ್ರೀಕೃತವಾಗಿರುತ್ತದೆ. ನಿಮ್ಮ ವೃತ್ತಿ ಜೀವನ ಮತ್ತು ನಗದು ಹರಿವಿನ ದೃಷ್ಟಿಕೋನದಿಂದ ಈ ಸಂಪೂರ್ಣ ಸಮಯವನ್ನು ನೋಡಿದರೆ 3ನೇ ಮನೆಯಲ್ಲಿ ಗುರು ಮತ್ತು ಬುಧನ ನಕ್ಷತ್ರದ ಸಂಯೋಜಿತ ಪ್ರಭಾವವು ನಿಮ್ಮ ವೈಯಕ್ತಿಕ ಕೌಶಲ್ಯಗಳನ್ನು ಆರ್ಥಿಕ ಲಾಭವಾಗಿ ಪರಿವರ್ತಿಸಲು ಉತ್ತಮ ಅವಕಾಶವನ್ನು ಸೃಷ್ಟಿಸುತ್ತಿದೆ. ವಿಶೇಷವಾಗಿ ಡಿಜಿಟಲ್ ಮಾರ್ಕೆಟಿಂಗ್, ಸಮೂಹ ಮಾಧ್ಯಮ, ಬ್ಲಾಗಿಂಗ್, ಬರವಣಿಗೆ, ಯೂಟ್ಯೂಬ್ ಅಥವಾ ಕನ್ಸಲ್ಟಿಂಗ್ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರಿಗೆ ಈ ಅವಧಿಯು ವಿಶೇಷವಾಗಿ ಫಲಪ್ರದವಾಗಲಿದೆ. ನಿಮ್ಮ ಸ್ಥಗಿತಗೊಂಡ ಕಾಮಗಾರಿಗಳು ಇದ್ದಕ್ಕಿದ್ದಂತೆ ವೇಗವನ್ನು ಪಡೆದುಕೊಳ್ಳುತ್ತವೆ. ಈ ಗೋಚಾರದ ಸಮಯದಲ್ಲಿ ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಿದರೆ ಆಶ್ಲೇಷ ನಕ್ಷತ್ರದ ವಿವಿಧ ಹಂತಗಳ ಪ್ರಭಾವವು ನಿಮ್ಮ ಕೆಲಸದ ಮೇಲೆ ಪರಿಣಾಮ ಬೀರುತ್ತದೆ. ನಿಮ್ಮ ಕೆಲಸವು ಆಶ್ಲೇಷದ ಮೊದಲ ಪಾದದಲ್ಲಿ ಪ್ರಾರಂಭವಾದರೆ ಬೋಧನೆ ಮತ್ತು ಬರವಣಿಗೆಯಂತಹ ಕ್ಷೇತ್ರಗಳಿಗೆ ಇದು ಉತ್ತಮವಾಗಿದೆ. 2ನೇ ಪಾದದಲ್ಲಿ ನಿಮ್ಮ ಗಮನವು ಪ್ರಾಯೋಗಿಕ ಆರ್ಥಿಕ ಲಾಭಗಳ ಮೇಲೆ ಸಂಪೂರ್ಣವಾಗಿ ಕೇಂದ್ರೀಕೃತವಾಗಿರುತ್ತದೆ. ಅಲ್ಲಿ ನಿಮ್ಮ ಕೌಶಲ್ಯಗಳೊಂದಿಗೆ ನೀವು ಸ್ಥಿರವಾದ ಆದಾಯವನ್ನು ಖಚಿತಪಡಿಸಿಕೊಳ್ಳುತ್ತೀರಿ. 3ನೇ ಪಾದದ ಅವಧಿಯಲ್ಲಿ ಆನ್ಲೈನ್ ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ ನೀವು ಇದ್ದಕ್ಕಿದ್ದಂತೆ ಕೆಲವು ಹೊಸ ಮತ್ತು ಉತ್ತಮ ಅವಕಾಶಗಳನ್ನು ಪಡೆಯುತ್ತೀರಿ. ಅದೇ ಸಮಯದಲ್ಲಿ 4ನೇ ಪಾದದಲ್ಲಿ ನಿಮ್ಮ ಜ್ಞಾನ ಮತ್ತು ಅನುಭವವು ಪ್ರಬುದ್ಧ ಹಂತವನ್ನು ತಲುಪುತ್ತದೆ. ಅಲ್ಲಿ ನೀವು ಸಂಶೋಧಕ ಅಥವಾ ಸಲಹೆಗಾರನ ಪಾತ್ರದಲ್ಲಿ ಯಶಸ್ಸನ್ನು ಸಾಧಿಸುವಿರಿ. ಆರ್ಥಿಕ ವಿಷಯಗಳಲ್ಲಿ 8ನೇ ಮನೆಯ ಒಡೆಯನಾಗಿ ದೇವಗುರು ಬೃಹಸ್ಪತಿಯು ಕೆಲವು ಅನಿರೀಕ್ಷಿತ ಮತ್ತು ಗುಪ್ತ ಮೂಲಗಳಿಂದ ನಿಮಗೆ ಸಂಪತ್ತನ್ನು ತರಬಹುದು. ಪಿತ್ರಾರ್ಜಿತ ಆಸ್ತಿ, ವಿಮೆ, ಕಮಿಷನ್ ಅಥವಾ ಜ್ಯೋತಿಷ್ಯದಂತಹ ಗುಪ್ತ ವಿಜ್ಞಾನಗಳ ಮೂಲಕ ಈ ಲಾಭವನ್ನು ಪಡೆಯಬಹುದು. ಆದರೆ ಇಲ್ಲಿ ಗಂಭೀರವಾದ ಜ್ಯೋತಿಷ್ಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು.
ಶನಿದೇವನು ನಿಮ್ಮ 11ನೇ ಮನೆಯಲ್ಲಿ ವಕ್ರಾವಸ್ಥೆಯಲ್ಲಿ ಸಂಚರಿಸುತ್ತಿದ್ದಾನೆ ಮತ್ತು ಅಲ್ಲಿಂದ ಅವನ ದೃಷ್ಟಿ ನಿಮ್ಮ 10ನೇ ಮನೆಯ ಮೇಲೆ, ಅಂದರೆ ನಿಮ್ಮ ಕರ್ಮದ ಮನೆಯ ಮೇಲೆ ಬೀಳುತ್ತಿದೆ. ಈ ಗ್ರಹ ದೃಷ್ಟಿಯ ನೇರ ಅರ್ಥವೇನೆಂದರೆ ನಿಮ್ಮ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಲು ನೀವು ಆಕ್ರಮಣಕಾರಿ ರೀತಿಯಲ್ಲಿ ಕಠಿಣ ಪರಿಶ್ರಮ ಪಡಬೇಕಾಗುತ್ತದೆ. ಭವಿಷ್ಯದ ಗ್ರಹಗಳ ಸ್ಥಾನಗಳನ್ನು ನೋಡಿದರೆ ಮುಂದಿನ ವರ್ಷ ಜೂನ್ನಲ್ಲಿ ರಾಹು ನಿಮ್ಮ 9ನೇ ಮನೆಗೆ ಪ್ರವೇಶಿಸುತ್ತಾನೆ ಮತ್ತು ಶನಿಯು ನಿಮ್ಮ 12ನೇ ಮನೆಯಲ್ಲಿ ನೀಚ ಸ್ಥಿತಿಯ ಕಡೆಗೆ ಚಲಿಸುತ್ತಾನೆ. ಆದ್ದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಯಾವುದೇ ಬೆಳವಣಿಗೆಯಾಗಬೇಕಿದ್ದರೂ ಮತ್ತು ನೀವು ಸ್ಥಾಪಿಸಬೇಕಾದ ಯಾವುದೇ ಹೊಸ ನೆಟ್ವರ್ಕ್ಗಾಗಿ ಪ್ರಸ್ತುತ ಸಮಯವು ಹೆಚ್ಚು ಸೂಕ್ತವಾಗಿದೆ. ಜೊತೆಗೆ 6ನೇ ಮನೆಯಲ್ಲಿ ಶುಕ್ರನ ಸಂಚಾರವು ನಿಮ್ಮ ಕೆಲಸದ ಕ್ಷೇತ್ರವನ್ನು ವಿಸ್ತರಿಸಲು ಕಠಿಣ ಮತ್ತು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಧೈರ್ಯವನ್ನು ನೀಡುತ್ತದೆ. ನೀವು ನಗರಗಳನ್ನು ಬದಲಾಯಿಸಲು ಅಥವಾ ಹೊಸ ಉದ್ಯೋಗದ ಪ್ರಸ್ತಾಪವನ್ನು ಸ್ವೀಕರಿಸಲು ಪರಿಗಣಿಸಬಹುದು. ಈ ಎಲ್ಲಾ ಸಂದರ್ಭಗಳಲ್ಲಿ ನೀವು ಸಂಪೂರ್ಣ ಪ್ರಾಮಾಣಿಕತೆಯನ್ನು ಕಾಪಾಡಿಕೊಳ್ಳಬೇಕು. ನಿಮ್ಮ ಕೆಲಸದಲ್ಲಿ ನೀವು ಶಾರ್ಟ್ಕಟ್ಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿದರೆ ಅಥವಾ ಸೇಲ್ಸ್ನಲ್ಲಿ ಕ್ಲೈಂಟ್ಗೆ ಮೋಸ ಮಾಡುವ ಮೂಲಕ ನಿಮ್ಮ ಸ್ವಾರ್ಥವನ್ನು ಸಾಧಿಸಲು ಪ್ರಯತ್ನಿಸಿದರೆ 8ನೇ ಮನೆಯ ಶಕ್ತಿ ಪ್ರಭಾವದಿಂದ ನೀವು ತಕ್ಷಣ ಪ್ರಯೋಜನಗಳನ್ನು ಖಂಡಿತವಾಗಿ ನೋಡುತ್ತೀರಿ. ಆದರೆ ಭವಿಷ್ಯದಲ್ಲಿ ಇದರ ಪರಿಣಾಮಗಳು ನಿಮಗೆ ತುಂಬಾ ಹಾನಿಕಾರಕವಾಗಬಹುದು. ನಿಮ್ಮ ವೈಯಕ್ತಿಕ ಜೀವನ ಮತ್ತು ಸಂಬಂಧಗಳ ದೃಷ್ಟಿಕೋನದಿಂದ ಗುರುವು 3ನೇ ಮನೆಯಲ್ಲಿ ಕುಳಿತಾಗ ಅವನ ಶುಭವಾದ 5ನೇ ದೃಷ್ಟಿಯು ನಿಮ್ಮ 7ನೇ ಮನೆಯ ಮೇಲೆ, ಅಂದರೆ ವೃಶ್ಚಿಕ ರಾಶಿಯ ಮೇಲೆ ಬೀಳುತ್ತದೆ. 7ನೇ ಮನೆಯು ನಿಮ್ಮ ದಾಂಪತ್ಯ ಜೀವನ, ನಿಮ್ಮ ಸಂಗಾತಿ ಮತ್ತು ನಿಮ್ಮ ವ್ಯಾಪಾರ ಪಾಲುದಾರರನ್ನು ಪ್ರತಿನಿಧಿಸುತ್ತದೆ. ಗುರುವಿನ ಈ ದೃಷ್ಟಿಯು ಸಂಬಂಧಗಳಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಕೆಲವು ಸಮಯದಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಉದ್ವೇಗ ಇದ್ದರೆ ಅಥವಾ ಗಂಡ ಹೆಂಡತಿಯ ನಡುವಿನ ಅಂತರವು ತುಂಬಾ ಹೆಚ್ಚಾಗಿದ್ದರೆ, ಈ ಸಮಯದಲ್ಲಿ ಪ್ರಾಮಾಣಿಕ ಮತ್ತು ಸ್ಪಷ್ಟವಾದ ಸಂಭಾಷಣೆಯು ಆ ಸಂಬಂಧಗಳನ್ನು ಪುನಃ ಸ್ಥಾಪಿಸುತ್ತದೆ. ಇತರರನ್ನು ಕ್ಷಮಿಸುವ ಮತ್ತು ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವ ಧೈರ್ಯ ನಿಮ್ಮೊಳಗೆ ಉದ್ಭವಿಸುತ್ತದೆ. ಪ್ರಸ್ತುತ ಒಂಟಿಯಾಗಿರುವವರ ಜೀವನದಲ್ಲಿ ಮ್ಯೂಚುವಲ್ ಫ್ರೆಂಡ್, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಥವಾ ಸಣ್ಣ ಪ್ರಯಾಣದ ಸಮಯದಲ್ಲಿ ಹೊಸ ಸಂಬಂಧವು ಪ್ರಾರಂಭವಾಗುವ ಬಲವಾದ ಸಾಧ್ಯತೆ ಇದೆ. ನೀವು ವ್ಯಾಪಾರ ಕ್ಷೇತ್ರದಲ್ಲಿದ್ದರೆ ಹಳೆಯ ವರ್ಕ್ ಕಾಂಟ್ಯಾಕ್ಟ್ ಕೆಲಸದ ಪರಿಚಯ ಈಗ ನಿಮ್ಮ ಕಾಯಂ ವ್ಯಾಪಾರ ಪಾಲುದಾರನಾಗಿ ಬದಲಾಗಬಹುದು. ಆದಾಗ್ಯೂ ಇಲ್ಲಿ ನೀವು ಆಶ್ಲೇಷ ನಕ್ಷತ್ರದ ಸ್ವಭಾವದ ಬಗ್ಗೆ ಎಚ್ಚರದಿಂದಿರಬೇಕು. ಅಂದರೆ ಓವರ್ ಅನಾಲಿಸಿಸ್, ಅತಿಯಾಗಿ ವಿಶ್ಲೇಷಿಸುವ ಪ್ರವೃತ್ತಿ. ನೀವು ಎಲ್ಲದರ ಆಳಕ್ಕೆ ಹೋಗಲು ಪ್ರಯತ್ನಿಸಬಹುದು ಮತ್ತು ಇನ್ನೊಬ್ಬರು ಹಾಗೆ ಏಕೆ ಹೇಳಿದರು ಎಂದು ಯೋಚಿಸಲು ಪ್ರಾರಂಭಿಸಬಹುದು. ಈ ಅಭ್ಯಾಸವನ್ನು ತಪ್ಪಿಸಿ, ಏಕೆಂದರೆ ಸಂಬಂಧಗಳ ಅತಿಯಾದ ವಿಶ್ಲೇಷಣೆ ಪ್ರಣಯವನ್ನು ನಾಶಪಡಿಸುತ್ತದೆ. ನಿಮ್ಮ ಸಂಭಾಷಣೆಯನ್ನು ಸರಳ ಮತ್ತು ಪಾರದರ್ಶಕವಾಗಿರಿಸಿ. ವೃಷಭ ಲಗ್ನದ ವಿದ್ಯಾರ್ಥಿಗಳಿಗೆ ಈ ಗೋಚಾರ ವಿಶೇಷ ಮಹತ್ವದ್ದಾಗಿದೆ, ಏಕೆಂದರೆ ಆಶ್ಲೇಷ ನಕ್ಷತ್ರದ ಅಧಿಪತಿಯಾದ ಬುಧವು ನಿಮ್ಮ 5ನೇ ಮನೆಯ ಒಡೆಯನೂ ಆಗಿದ್ದಾನೆ. ಈ ಅವಧಿಯಲ್ಲಿ ನಿಮ್ಮ ಮನಸ್ಸು ಸಾಮಾನ್ಯ ಅಧ್ಯಯನದಿಂದ ದೂರ ಸರಿಯುತ್ತದೆ ಮತ್ತು ಆಳವಾದ ಮತ್ತು ನಿಗೂಢವಾದದ್ದನ್ನು ಕಲಿಯುವತ್ತ ಆಕರ್ಷಿತವಾಗುತ್ತದೆ. ನೀವು ಕೋಡಿಂಗ್, ರಹಸ್ಯ ಭಾಷೆಗಳು, ಮನೋವಿಜ್ಞಾನ ಅಥವಾ ಸಾಮಾನ್ಯ ಜನರಿಗೆ ಕೈಗೆಟಕದ ಯಾವುದೇ ಜ್ಞಾನದ ಕಡೆಗೆ ಮುಖ ಮಾಡಬಹುದು. ನಿಮ್ಮ ಭೌತಿಕ ಸಾಮರ್ಥ್ಯವನ್ನು ಹೆಚ್ಚಿಸುವ ಮೂಲಕ ನಿಮ್ಮ ಸ್ಥಾನಮಾನ ಮತ್ತು ಆದಾಯವನ್ನು ಹೆಚ್ಚಿಸುವುದು ನಿಮ್ಮ ಸ್ಪಷ್ಟ ಉದ್ದೇಶವಾಗಿರುತ್ತದೆ. ನೀವು ಪ್ರಬಂಧದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದರೆ ಅಥವಾ ಸಂಶೋಧನಾ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದರೆ, ಈ ಸಮಯವು ನಿಮ್ಮ ವಿಷಯದ ಗರಿಷ್ಠ ಆಳಕ್ಕೆ ಹೋಗುವ ಸಾಮರ್ಥ್ಯವನ್ನು ನಿಮಗೆ ಒದಗಿಸುತ್ತದೆ. ಪೋಷಕರಾಗಿರುವ ವೀಕ್ಷಕರಿಗೆ ಇದು ತಮ್ಮ ಮಕ್ಕಳ ಶಿಕ್ಷಣದ ಕುರಿತು ಘನವಾದ ಹಣಕಾಸು ಯೋಜನೆಯನ್ನು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಲು ಸಕಾಲವಾಗಿದೆ. ಮಕ್ಕಳೊಂದಿಗೆ ಕೆಲವು ಸಣ್ಣ ಪ್ರಯಾಣಗಳು ಸಾಧ್ಯ. ಈ ಸಮಯದಲ್ಲಿ ವಹಿಸಬೇಕಾದ ವಿಶೇಷ ಮುನ್ನೆಚ್ಚರಿಕೆ ಎಂದರೆ ಭವಿಷ್ಯದಲ್ಲಿ ಈಡೇರಿಸಲು ಕಷ್ಟವಾಗುವ ಯಾವುದೇ ಭರವಸೆಯನ್ನು ಮಕ್ಕಳಿಗೆ ನೀಡಬೇಡಿ. ಯಾಕೆಂದರೆ 3ನೇ ಮನೆಯಲ್ಲಿ ಕುಳಿತಿರುವ ಗುರುವು ನಿಮಗೆ ದೊಡ್ಡ ಭರವಸೆಗಳನ್ನು ನೀಡಲು ಪ್ರೇರೇಪಿಸಬಹುದು, ಆದರೆ ಅವುಗಳನ್ನು ಉಳಿಸಿಕೊಳ್ಳುವುದು ಸವಾಲಾಗಿರಬಹುದು. ಗೃಹಿಣಿಯರಿಗಾಗಿರುವ ಮಹಿಳೆಯರು ಈ ಅವಕಾಶವನ್ನು ವಿಶೇಷವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕು. 3ನೇ ಮನೆಯು ನಿಮ್ಮ ಕೈಗಳ ಕೌಶಲ್ಯವನ್ನು ನೇರವಾಗಿ ಪ್ರತಿನಿಧಿಸುತ್ತದೆ ಮತ್ತು ಆಶ್ಲೇಷ ಒಂದು ಹೀಲಿಂಗ್, ಗುಣಪಡಿಸುವ ನಕ್ಷತ್ರವಾಗಿದೆ. ನೀವು ಟೈಲರಿಂಗ್, ಬೇಕಿಂಗ್, ಅಡುಗೆ ಅಥವಾ ಜನರಿಗೆ ಸರಿಯಾದ ಸಲಹೆಯನ್ನು ನೀಡುವ ಕಲೆಯಂತಹ ಯಾವುದೇ ಕೌಶಲ್ಯವನ್ನು ಹೊಂದಿದ್ದರೆ
ಮನೆಯಲ್ಲೇ ಕುಳಿತು ಆ ಕೌಶಲ್ಯದಿಂದ ಹೊಸ ಹಣ ಸಂಪಾದಿಸಲು ಈ ಸಮಯವು ನಿಮಗೆ ಉತ್ತಮ ಅವಕಾಶವನ್ನು ನೀಡುತ್ತದೆ. ನೀವು ಆನ್ಲೈನ್ ಚಾನೆಲ್ಗಳ ಮೂಲಕ ನಿಮ್ಮ ಕೆಲಸವನ್ನು ಪ್ರಾರಂಭಿಸಬಹುದು. ಕೌಟುಂಬಿಕ ಪರಿಸರದಲ್ಲಿ, ವಿಶೇಷವಾಗಿ ಸಂಬಂಧಿಕರು ಅಥವಾ ನೆರೆಹೊರೆಯವರೊಂದಿಗೆ ಗಾಸಿಪ್ಗಳ ಭಾಗವಾಗುವುದನ್ನು ತಪ್ಪಿಸಿ. ಇಲ್ಲದಿದ್ದರೆ ಅದು ಮಾನಸಿಕ ಒತ್ತಡವನ್ನು ಉಂಟು ಮಾಡಬಹುದು. ಈಗ ನಿವೃತ್ತರಾದ ವೀಕ್ಷಕರಿಗೆ ಗುರುವಿನ 9ನೇ ದೃಷ್ಟಿಯು ಅತ್ಯಂತ ಆಳವಾದ ಆಧ್ಯಾತ್ಮಿಕ ಸಂದೇಶವನ್ನು ತಂದಿದೆ. ಧಾರ್ಮಿಕ ಪ್ರವಾಸ, ತೀರ್ಥಯಾತ್ರೆ ಅಥವಾ ಯಾವುದೇ ಆಧ್ಯಾತ್ಮಿಕ ಏಕಾಂತವಾಸಕ್ಕೆ ಹೋಗಲು ಈ ಸಮಯವು ನಿಮಗೆ ಅನುಕೂಲಕರವಾಗಿದೆ. ನಿಮ್ಮ ಜೀವನದ ಅನುಭವದ ಆಧಾರದ ಮೇಲೆ ನೀವು ಇತರರಿಗೆ ಉತ್ತಮ ಮಾರ್ಗದರ್ಶಕರಾಗಬಹುದು. ನಿಮ್ಮ ಜ್ಞಾನವನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು ನಿಮಗೆ ಮಾನಸಿಕ ತೃಪ್ತಿಯನ್ನು ನೀಡುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಆಗಸ್ಟ್ 19ರಿಂದ ಸೆಪ್ಟೆಂಬರ್ 3ರವರೆಗಿನ ಸಮಯ ಸೂಕ್ಷ್ಮವಾಗಿರುತ್ತದೆ. ಜ್ಯೋತಿಷ್ಯದ ಸಂದರ್ಭದಲ್ಲಿ 3ನೇ ಮನೆಯು ನಿಮ್ಮ ಗಂಟಲು, ಕುತ್ತಿಗೆ, ಭುಜಗಳು, ಕೈಗಳು ಮತ್ತು ನಿಮ್ಮ ನರಮಂಡಲವನ್ನು ಪ್ರತಿನಿಧಿಸುತ್ತದೆ. ಆಶ್ಲೇಷ ನಕ್ಷತ್ರದ ತೀವ್ರವಾದ ಶಕ್ತಿಯ ಪರಿಣಾಮವಾಗಿ ನೀವು ಕೆಲವು ನರಗಳ ಸೆಳೆತ ಅಥವಾ ಆತಂಕವನ್ನು ಅನುಭವಿಸಬಹುದು. ಅನಿಯಮಿತ ಆಹಾರ ಪದ್ಧತಿಯಿಂದಾಗಿ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಉಂಟಾಗಬಹುದು ಅಥವಾ ಸಕ್ಕರೆಯ ಸೇವನೆಗೆ ಸಂಬಂಧಿಸಿದಂತೆ ಅಸಮತೋಲನ ಉಂಟಾಗಬಹುದು. ನಿಮ್ಮ ಕೆಲಸವು ಹೆಚ್ಚು ಕಂಪ್ಯೂಟರ್ ಬಳಕೆಯನ್ನು ಒಳಗೊಂಡಿದ್ದರೆ ಭುಜಗಳು ಮತ್ತು ಕುತ್ತಿಗೆಯಲ್ಲಿ ಬಿಗಿತ ಉಂಟಾಗಬಹುದು. ಯಾವುದೇ ಸಣ್ಣ ಆರೋಗ್ಯ ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ ಮತ್ತು ತಕ್ಷಣ ವೈದ್ಯಕೀಯ ಸಲಹೆಯನ್ನು ಪಡೆಯಿರಿ. ಮಾನಸಿಕ ಶಾಂತಿಗಾಗಿ ನಿಮ್ಮನ್ನು ಗುಣಪಡಿಸುವ ಕೆಲಸಗಳಲ್ಲಿ ನಿಮ್ಮ ಕೈಗಳನ್ನು ಬಳಸಿ. ನೀವು ಯಾವುದೇ ಸಂಗೀತ ವಾದ್ಯವನ್ನು ನುಡಿಸಲು ಕಲಿಯಬಹುದು. ಡೈರಿ ಅಥವಾ ಜರ್ನಲ್ ಬರೆಯಲು ಪ್ರಾರಂಭಿಸಬಹುದು ಅಥವಾ ಮಸಾಜ್ನಂತಹ ಯಾವುದೇ ಥೆರಪಿಯ ಸಹಾಯವನ್ನು ಪಡೆಯಬಹುದು. ಇದು ನಿಮ್ಮ ನರಮಂಡಲಕ್ಕೆ ಹೆಚ್ಚಿನ ಶಾಂತಿಯನ್ನು ತರುತ್ತದೆ. ಈ ಸಂಪೂರ್ಣ ಗೋಚಾರದ ಅವಧಿಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಕೆಲವು ವಿಶೇಷ ಜ್ಯೋತಿಷ್ಯ ಪರಿಹಾರಗಳನ್ನು ಅನುಸರಿಸುವುದು ಪ್ರಯೋಜನಕಾರಿಯಾಗಿದೆ. ಯಾವುದೇ ರೀತಿಯ ವದಂತಿಗಳನ್ನು ಹರಡುವುದನ್ನು ಅಥವಾ ಇತರರನ್ನು ಟೀಕಿಸುವುದನ್ನು ಸಂಪೂರ್ಣವಾಗಿ ತಪ್ಪಿಸಿ. ಬುಧವಾರದಂದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸ್ವಲ್ಪ ಸಮಯದವರೆಗೆ ಮೌನ ವ್ರತವನ್ನು ಆಚರಿಸಲು ಪ್ರಯತ್ನಿಸಿ. ಇದು ನಿಮ್ಮ ಬುಧಗ್ರಹವನ್ನು ಸಮತೋಲನಗೊಳಿಸುತ್ತದೆ ಮತ್ತು ಆಶ್ಲೇಷ ನಕ್ಷತ್ರದ ನಕಾರಾತ್ಮಕ ಪರಿಣಾಮವನ್ನು ಶಮನಗೊಳಿಸುತ್ತದೆ. ನಿಯಮಿತವಾಗಿ ಗಾಯತ್ರಿ ಮಂತ್ರ ಅಥವಾ ನಮೋಕಾರ ಮಂತ್ರವನ್ನು ಜಪಿಸಿ. ನೀವು ಪ್ರಯಾಣಕ್ಕೆ ಹೋದಾಗಲೆಲ್ಲ ಮಾರ್ಗದಲ್ಲಿರುವ ಯಾವುದೇ ದೇವಾಲಯಕ್ಕೆ ಭೇಟಿ ನೀಡಿ. ಇದು ನಿಮ್ಮ 9ನೇ ಮನೆಗೆ ಶಕ್ತಿಯನ್ನು ನೀಡುತ್ತದೆ. ಪ್ರತಿ ಗುರುವಾರ ಬೆಳಗ್ಗೆ ಅರಳಿ ಮರಕ್ಕೆ ನೀರು ಅರ್ಪಿಸುವುದು ನಿಮಗೆ ಅತ್ಯಂತ ಪರಿಣಾಮಕಾರಿ ಪರಿಹಾರವಾಗಿದೆ. ಗುರುವು ಜ್ಞಾನದ ಕಾರಕ. ಆದ್ದರಿಂದ ಅತ್ಯಂತ ಮಂಗಳಕರವಾದ ಪರಿಹಾರವೆಂದರೆ ಕಲಿಯಲು ಇಚ್ಛಿಸುವ ಯಾವುದೇ ನಿರ್ಗತಿಕ ವ್ಯಕ್ತಿಗೆ ನಿಮ್ಮ ಯಾವುದೇ ಒಂದು ಕೌಶಲ್ಯವನ್ನು ಉಚಿತವಾಗಿ ಕಲಿಸುವುದು. ನಿಮ್ಮ ಈ ಕ್ರಿಯೆಯು ನಿಮ್ಮ 8ನೇ ಮತ್ತು 11ನೇ ಮನೆಯ ಶಕ್ತಿಯನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ ಸಕ್ರಿಯಗೊಳಿಸುತ್ತದೆ. ಅಂತಿಮವಾಗಿ, ಯಾವುದೇ ಸಂದರ್ಭದಲ್ಲೂ ಕಾಸ್ಮೆಟಿಕ್ ಸರ್ಜರಿಗಾಗಿ ಅಥವಾ ಕೇವಲ ಆಡಂಬರವನ್ನು ಪೂರೈಸಿಕೊಳ್ಳಲು ಸಾಲವನ್ನು ಮಾಡಬೇಡಿ. ಬೆಟ್ಟಿಂಗ್ ಅಥವಾ ಅಪಾಯಕಾರಿ ಹೂಡಿಕೆಗಳಲ್ಲಿ ನಿಮ್ಮ ಹಣವನ್ನು ಸಿಲುಕಿಸಬೇಡಿ. ನಿಮ್ಮ ಕಿರಿಯ ಒಡಹುಟ್ಟಿದವರ ಅಥವಾ ನೆರೆಹೊರೆಯವರೊಂದಿಗೆ ಯಾವುದೇ ರೀತಿಯ ಸೈದ್ಧಾಂತಿಕ ಘರ್ಷಣೆಯಲ್ಲಿ ತೊಡಗುವುದನ್ನು ತಪ್ಪಿಸಿ. ಈ ಸಮಯವು ನಿಮ್ಮ ಮಾತಿಗೆ ಶಕ್ತಿ ತುಂಬಲು ಮತ್ತು ನಿಮ್ಮ ಕೌಶಲ್ಯಗಳನ್ನು ಹೆಚ್ಚಿಸುವ ಸಮಯವಾಗಿದೆ. ಹಳೆಯ ಅಭ್ಯಾಸಗಳನ್ನು ಬಿಟ್ಟು ಸ್ಪಷ್ಟತೆಯೊಂದಿಗೆ ಮುನ್ನಡೆಯಿರಿ. ನಿಮ್ಮ ಸಂವಹನ ಶೈಲಿಯಲ್ಲಿ ಸತ್ಯವನ್ನು ಕಾಪಾಡಿಕೊಳ್ಳಿ ಮತ್ತು ನಿಮ್ಮ ಕೌಶಲ್ಯಗಳನ್ನು ನಿರಂತರವಾಗಿ ಅಭಿವೃದ್ಧಿಪಡಿಸುವಾಗ ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡಲು ಈ ಶಕ್ತಿಯನ್ನು ಬಳಸಿ. ನಮಸ್ಕಾರ.